ಎಲ್ಲರಿಗೂ ನಮಸ್ಕಾರ. ಮೊದಲು ತಮ್ಮೆಲ್ಲರಿಗೂ ಕ್ಷಮೆ ಕೋರಿ ನಾನು ಮೊದಲೇ ಮಾತಾಡ್ತಾ ಇದ್ದೀನಿ. ಯಾಕೆಂತಂದರೆ ಒಂದು ಆದಿಚುಂಚನಗಿರಿ ಮಠದ ಸ್ವಾಮಿಗಳ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡಿದ್ದೆ. ಅದಕ್ಕೆ ತ್ವರಿತವಾಗಿ ಹೋಗಬೇಕಾಗಿತ್ತು, 2 ಹೋಗಬೇಕಾಗಿತ್ತು. ಆದರೆ ಸ್ವಲ್ಪ ನಮ್ಮ ಗೆಳೆಯರು ಅವರು ಕನಸಿನ ಒಂದು ಕೂಸು ಇದು ಈ ಚಿತ್ರ. ಇದರಲ್ಲಿ ನಮಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಒಂದೊಂದ್ಸರಿ ಹೇಳಿದ್ರು ನೀವು ಹೀರೋ ಅಂತಂದ್ರು. ಸರ್ ತಪ್ಪಾಗತ್ತೆ. ಯಾಕೆಂತಂದ್ರೆ ಒಂದು ಸಾಂಬಾರು ರುಚಿಯಾಗಿರ್ಬೇಕು ಅಂತಂದ್ರೆ ಬೇಳೆ ಬೇಕು, ಮೆಣಸಿನಕಾಯಿ ಬೇಕು, ಹುಣಸೆಹಣ್ಣು ಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ಬೇಕುಗಳೇ ಜಾಸ್ತಿ ಇರುತ್ತೆ ಅದರಲ್ಲಿ. ಅದೆಲ್ಲ ಸೇರಿದ್ರೆ ಒಂದು ಸಾಂಬಾರು ರುಚಿಯಾಗಿರ್ತೀವನ. ಅದೇ ಅಂದ್ರೆ ಈ ಕಥೆನೇ ಒಂದು ಹೀರೋ ಅಂತ ನಾನು ಹೇಳ್ತಿದ್ದೀನಿ. ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಸಹಿತ ಹೊಸ ಕಲಾವಿದರು ಏನ್ ಮಾಡಿದ್ದಾರೆ, ಅವರೆಲ್ಲ ಸ್ವಲ್ಪ ಅನುಭವಿಸ್ತಾರೆ, ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರವರಿಗೆ ಕೊಟ್ಟ ಪಾತ್ರವನ್ನು ನ್ಯಾಯವಾಗಿ ಒದಗಿಸಿದ್ದಾರೆ ಅವರಿಗೆ. ಮತ್ತೆ ಇನ್ನೂ ಹೆಚ್ಚು ಅಂದರೆ ನಮ್ಮ ಹಿರಿಯ ಕಲಾವಿದರ ಪೈಕಿ ನಮ್ಮ ಪ್ರಭಾಕರ್ ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಮತ್ತೆ ಪಾಪ ಸತ್ಯಜಿತ್ ಮುಂದೆ ಇಲ್ಲ, ಮಹಾನ್ ಒಳ್ಳೆ ಕಲಾವಿದರು ಅವರು. ಮತ್ತೆ ಅರುಣ್ ಅಲ್ಲ ಇವರು ಮಂದೀಪ್ ರಾಯ್ ಇವರು ಬಹಳ ಸ್ನೇಹ. ಆ ಮಂದೀಪ್ ರಾಯ್ ಅವರು ಇದ್ದಾರೆ. ಆಮೇಲೆ ಡಿಗ್ರಿ ನಾಗರಾಜು, ಸುಧಾಕರ್ ಮತ್ತು ಕೆಲವರು ಈ ಮೂರು ವ್ಯಕ್ತಿಗಳು ಕೆಲವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವರು ಬಿಟ್ಟು ಹೋಗಿದ್ದಷ್ಟು ಅವರ ಭೌತಿಕವಾಗಿ ದೇಹ ಬಿಟ್ಟು ಹೋಗಿದ್ದಾರೆ. ಭೌತಿಕವಾಗಿ ಅವರ ಇಷ್ಟು ವರ್ಷದ ಕಲಾ ಸೇವೆ, ಇಷ್ಟು ವರ್ಷದ ಮಾಡೋದಲ್ಲ, ಅದು ಖಂಡಿತ ಉಳಿಯುತ್ತೆ. ಇದಕ್ಕೆ ಉದಾಹರಣೆ ಈ ಚಿತ್ರನೇ ಸಾಕ್ಷಿ. ನಮ್ಮ ಅರುಣ್ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ಈ ಚಿತ್ರ ಬಿಡುಗಡೆ ಆಗ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಪಾಪ. ನಾನು ಅವರ ಕೆಲವೊಂದು ಸರಿ ನಾನು ಅವ್ರನ್ನ ಭೇಟಿ ನೋಡಿದಾಗ ಅವರ ಒಂದು ಕಷ್ಟ ಅಂದ್ರೆ ಎಷ್ಟು ಕಷ್ಟಪಟ್ಟು ಪಿಕ್ಚರ್ ಮುಗಿಸಿದ ಅಂದ್ರೆ ಅದು ನನಗೂ ಗೊತ್ತು. ಆದ್ರೆ ಬೇರೆಯವರಾಗಿದ್ರೆ ಅಯ್ಯೋ ಸಾಕಪ್ಪ ಇದಂತ ಬಿಟ್ಬಿಟ್ಟು ಹೋಗ್ಬಿಟ್ರು. ಆದ್ರೆ ಇವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಇದ್ದವರು, ಇವರು ಕಲಾವಿದರೆ, ಇವರು ಸಹ ಪಾತ್ರ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವ್ರಿಗೆ ಅದು ಆ ಕಲೆ ಅದನ್ನ ಬಿಡೋದಿಲ್ಲ. ಏನಾದ್ರು ಮಾಡಿ ಮುಗಿಸ್ಬೇಕು ಅಂತ ಸೋಲು ಏನೇನು ಮಾಡಿದ್ದಾರೆ, ಅದು ಬಹಳ ಕಷ್ಟಪಟ್ಟು ಮುಗಿಸಿದ್ದಾರೆ. ಈ ಟೈಮ್ನಲ್ಲಿ ನಾವೇನ್ ಮಾಡಕ್ ಸಾಧ್ಯ, ನಾವು ಪಾತ್ರ ಮಾಡಕ್ ಸಾಧ್ಯ, ಇನ್ನೇನು ಹೆಚ್ಚಿಗೆ ನಾವು ಮಾಡಕ್ ಸಾಧ್ಯ. ಯಾಕೆಂದ್ರೆ ನಾವು ಸಹಿತ ನಮ್ಮ ನಿರ್ಮಾಪಕರ ಅನ್ನದಾತರಾಗಿ ಅವರು ಕೊಟ್ಟ ಪಾತ್ರಕ್ಕೆ ನಾವೊಂದು ನ್ಯಾಯ ಸಲ್ಲಿಸಿ ಅವರು ಕೊಡುವ ಸಂಭಾವನೆಯಿಂದಲೇ ನಾವು ಬದುಕೋರು ನಾವು. ಅದಕ್ಕೋಸ್ಕರ ನಾವಿನ್ನೇನು ಒಂದು ಸ್ನೇಹ, ಒಂದೆರಡು ಒಳ್ಳೆ ಮಾತು ಹೇಳ್ಬೋದು ಅಷ್ಟೇ, ಇನ್ನೇನು. ಆದ್ರೂ ಸಹಿತ ಅವರು ನಮ್ಮನ್ನೆಲ್ಲ ಪ್ರೀತಿಯಾಗಿ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅಲ್ಲಿ ಶೂಟಿಂಗಲ್ಲೂ ನೋಡ್ತಿದ್ದೆ, ಎಲ್ಲರೂ ಸಹ ಇವರ ತಂಡದವರು ಎಲ್ಲರೂ ಸಹಿತ ನನ್ನನ್ನು ಪ್ರೀತಿಯಾಗಿ ನೋಡ್ಕೊಂಡ್ರು, ಚೆನ್ನಾಗಿ ನೋಡ್ಕೊಂಡ್ರು. ಮತ್ತೆ ಯಾವುದಕ್ಕೂ ಕೊರತೆ ಬರಲಿಲ್ಲ. ಊಟಕ್ಕೆ ಆಗ್ಲಿ, ತಿಂಡಿಗೆ ಆಗ್ಲಿ, ನಮಗೆ ಸಂಭಾವನೆ ಕೊಡೋದಾಗ್ಲಿ, ಕಳಿಸೋದಾಗ್ಲಿ, ಹೊರದಂದ್ರೆ ಟ್ರಾವೆಲ್ಸ್ ಯಾವುದಕ್ಕೂ ತೊಂದರೆ ಕೊಡದೆ ಒಂದು ನಿರರ್ಗಳವಾಗಿ ಆ ಕೆಲಸ ಆಯ್ತು. ಆ ದಿನಗಳು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೆ ನಂತರ ಗೊತ್ತಾಯ್ತು ಅಷ್ಟೆಲ್ಲ ಮಾಡ್ಬೇಕಾದ್ರೆ, ಅವ್ರ ಚಿತ್ರ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಒಂದ್ಸರಿ ವೈಯಕ್ತಿಕವಾಗಿ ನಾವು ಊರು ಸೇರಿದಾಗ ಹೇಳಿದ್ರು. ಅದು ಕಷ್ಟ, ಏನ್ ಮಾಡಕ್ಕಾಗಲ್ಲ. ಕಲಾವಿದನಿಗೆ ಈ ಎಂತೆಂಥ ದೊಡ್ಡ ನೀವು ಇತಿಹಾಸ, ಕನ್ನಡ ಚಿತ್ರರಂಗದ ಇತಿಹಾಸ ತೆಗೆದು ನೋಡಿ. ನಮ್ಮ ಉತ್ತರ ಭಾರತದ, ದಕ್ಷಿಣ ಭಾರತದ ಯಾರೇ ಕಲಾವಿದರಾಗ್ಲಿ, ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ್ಲಿ ಎಲ್ಲ ಕಷ್ಟಪಟ್ಟು ಬಂದವರಷ್ಟೇ. ಪ್ರಾರಂಭದಲ್ಲಿ ಎಲ್ಲ ಕಷ್ಟ, ಆದ್ರೆ ಕೊನೆಗೆ ಯಶಸ್ಸು ಸಿಗೋದವ್ರು ಖಂಡಿತ. ಇವತ್ತೆಲ್ಲ ಆ ಕಷ್ಟಪಟ್ಟವ್ರಲ್ಲಿ ಇವತ್ತೆಲ್ಲ ಉತ್ತುಂಗದಲ್ಲಿದ್ದಾರೆ. ಅದೇ ತರ ನಮ್ಮ ಗೆಳೆಯರು ಅರುಣರು ಸಹಿತ ನೀವು ಕಾಲ ಹಿಂದೆ ಇಡಿಬೇಡಿ, ಮುಂದಡಿ ಇಡಿ. ಇದು ನಿಮಗೆ ಪಾಠ. ಇದು ಆದ್ರೂ ಸಹಿತ ಭಗವಂತ ನಿಮಗೆ ಖಂಡಿತ ಒಳ್ಳೆಯ ದಿನಗಳನ್ನು ಇಟ್ಟಿದ್ದಾನೆ. ನಾಳೆ ಒಳ್ಳೆಯ ದಿನಗಳನ್ನ ನಾವು ನೆನೆಸ್ಕೋಬೇಕು, ಭರವಸೆ ಇಡಬೇಕು ನಾಳೆ ದಿನಗಳನ್ನ. ಅಂತ ಒಳ್ಳೆಯ ದಿನಗಳು ಬರಲಿ ಅಂತ ನಾನು ಕೇಳ್ಕೊತೀನಿ. ನಾವೆಲ್ಲ ನಾನು ಸುಮಾರು ಚಿತ್ರರಂಗ ಬಂದಾಗಲಿಂದ ನೀವೆಲ್ಲ ಸಹ ನಮಗೆ ಒಂದು ಎಲ್ಲ ಕಲಾವಿದರಿಗೂ, ನನಗೆ ಒಬ್ಬರಿಗೆ ಅಲ್ಲ, ಎಲ್ಲ ಕಲಾವಿದರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ ನೀವು.
ಎಲ್ಲರನ್ನು ಬೆಳೆಸಿದಿರಿ ನೀವೆಲ್ಲ ಬೆಳೆಸಿದಿರಿ ಕಲಾವಿದರನ್ನ. ಅದೇ ಥರ ಈ ಚಿತ್ರತಂಡದವ್ರನ್ನ, ನಮ್ಮ ಅರುಣವ್ರನ್ನ, ಸಿವು, ನೀವೆಲ್ಲ ಇವರ ಚಿತ್ರಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಗುವ ಹಾಗೆ ಮಾಡೋದು, ಮತ್ತೆ ಅವ್ರನ್ನ ಒಂದು ಒಳ್ಳೆ, ಮತ್ತೆ ಅವರಿಗೆ ಒಳ್ಳೆ ಸ್ಥಾನ ಸಿಗುವ ಹಾಗೆ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಅದು ನಿಮ್ಮ ಕೈಯಲ್ಲಿದೆ, ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಸ್ವಲ್ಪ ಮನಸ್ಸು ಮಾಡಿಬಿಟ್ಟು ದಯವಿಟ್ಟು, ಪಾಪ ಮನಸ್ಸಿಲ್ಲ ಅಂತಲ್ಲ, ಪಾಪ ಒಳ್ಳೆ ಮನಸ್ಸಿಂದಲ್ಲ ಬಂದಿರ್ತೀರಿ. ನೀವು ಇನ್ನೂ ಸ್ವಲ್ಪ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಇವ್ರ ಬಗ್ಗೆ ಕಾಳಜಿ ವಹಿಸಿ ಈ ಚಿತ್ರ ಒಂದು ಯಶಸ್ವಿ ಆದರೆ ನಾಳೆ ಒಂದು 10 ಜನಕ್ಕೆ ಇವರು ಅನ್ನದಾತರಾಗ್ತಾರೆ, 10 ಜನ ತಾಂತ್ರಿಕರು ಕೆಲಸ ಕೊಡ್ತಾರೆ, 10 ಜನ ಕಲಾವಿದರು ಕೆಲಸ ಕೊಡ್ತಾರೆ. ನೀವೆಲ್ಲ ಈ ಒಂದು ಚಿತ್ರಕ್ಕೆ ಒಂದು ಸಾಕಷ್ಟು ಒಂದು ಬೆಂಬಲವನ್ನು ಕೊಡಿ. ಮತ್ತೆ ನಾನು ಏನು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಯಾವುದು ಮೀಸೆ ಅಣ್ಣವ್ರ ಮೀಸೆ ಹಾಕಿ. ಹೌದು, ನನಗೆ ಅದು ಹಾಡಿದಾಗ ನನಗೆ ಗೊತ್ತಿರಲಿಲ್ಲ. ಅವ್ರಿಗೂ ಅಲ್ಲಿ ನನಗೆ ಸಾಮಾನ್ಯವಾಗಿ ನಾನು ಮೊದಲಿಂದಷ್ಟು ನಿಮ್ಗೆಲ್ಲ ಗೊತ್ತಿದೆ, ಯಾವುದೇ ಪಿಕ್ಚರ್ ಬುಕ್ ಆದಾಗ ಏನ್ ಪಾತ್ರ ಅಂತ ಕೇಳಲ್ಲ, ಎಷ್ಟು ಕೊಡ್ತೀರಿ ಸಂಬಳ ಅಂತ ಕೇಳೋದಿಲ್ಲ. ಮೊದಲಿಂದ ನನ್ನ ಸ್ವಭಾವ ಅದು. ಸರಿ, ಹಾಗೆ ಈ ಚಿತ್ರದಲ್ಲಿ ನನಗೆ ಏನೋ ಮಾತಾಡಿ ಆಯ್ತು. ಸೀನ್ಗಳು ಬಂದಾಗ ಈ ತರ ಸೀನ್ ನೀವು ಕನಸು ಕಾಣ್ತಿದ್ದಾಗ ನನಗೂ ಆಶ್ಚರ್ಯ ಆಯ್ತು. ನನಗೂ ನಮಗೆ ಅನ್ನದಾತರು, ನಮ್ಮ ಆಪ್ತ ಸ್ನೇಹಿತರು, ನಮ್ಮ ಗುರುಗಳು ಆದ ರಾಜ್ಕುಮಾರ್ ಅವ್ರ ನೆನಪಾಯ್ತು ಇರುತ್ತೆ ಹಾಡಾಡ್ಬೇಕಾರೆ. ಮತ್ತೆ ಅವರ ಮಟ್ಟಕ್ಕೆ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮತ್ತೆ ಅವರನ್ನು ಒಂದು ನೆನೆಸಿಕೊಳ್ಳುವ ಒಂದು ಸಾಂಗ್ ಇದೆಯಾ, ನೀ ಬಂದು ನಿಂತಾಗ ಎಂತ ಹಾಡೋದು. ಆಗ ದೊರೆ ಭಗವಾನ್ ಡೈರೆಕ್ಟರ್ G.K. ವೆಂಕಟೇಶ್ವರ ಸಂಗೀತ ನಾವು ಮರೆಯೋದಕ್ಕಾಗಲ್ಲ, P.B. ಶ್ರೀನಿವಾಸ್ ಅವ್ರು ಮರೆಯೋಕ್ಕಾಗಲ್ಲ, P. ಸುಶೀಲಾ ಅವ್ರನ್ನ ಮರೆಯೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಯಾರನ್ನೂ ಮರೆಯೋಕ್ಕಾಗಲ್ಲ. ಆಗಿನ ಕಾಲದವರೆಲ್ಲ ಈಗಿನ ಕಾಲದಲ್ಲಿ ಸಹಿತ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಸಂಗೀತಗಾರರಿದ್ದಾರೆ, ಅವ್ರನ್ನೂ ಮರೆಯೋಕ್ಕಾಗಲ್ಲ. ಅಂತೂ ಆ ದೃಶ್ಯಗಳನ್ನ ನಮಗೆ ಒಂದು ಅವಕಾಶವನ್ನು ಕೊಟ್ಟಿರೋರು. ಯಾವುದೇ ಆಗಲಿ, ಎಂಥ ಮನುಷ್ಯನ ಪ್ರತಿಭೆ ಆಗಲಿ, ಅಂತ ಮಹಾಕವಿ ಕಾಳಿದಾಸನೇ ಭೋಜರಾಜನ ಆಸ್ಥಾನ ಪಡಿಬೇಕಾಗಿತ್ತು. ಅವನು ಮನಸ್ಸು ಮಾಡಿದ್ರೆ ಕಾಳಿದಾಸ ದುರ್ಗಾದೇವಿನ ಕಾಳಿಕಾದೇವಿನ ಪ್ರದಕ್ಷಿಣೆ ಮಾಡಿ ತನಗೆ ಇಷ್ಟು ಬೇಕು ಅಂತ ಏನು ಕೇಳಿದ್ರು, ಮಾಡಲಿಲ್ಲ. ಆದರೆ ಮತ್ತೊಬ್ಬರ ಆಸ್ಥಾನದಲ್ಲಿ ಸೇರಿಕೊಂಡು ತನ್ನ ಒಂದು ಕಾವ್ಯದ ಒಂದು ಸೇವೆಯನ್ನು ಮಾಡಿದ. ಅದೇ ತರ ಪ್ರತಿಭೆ ಯಾರೇ ಇದ್ರು ಸಹಿತ ಮತ್ತೊಬ್ಬರಿಂದ ನಮ್ಮ ಪ್ರತಿಭೆ ಇದ್ರು ಸಹಿತ ಅದನ್ನು ಮುಂದುವರ್ಸೋಕೆ ಇಂಥ ನಿರ್ಮಾಪಕರು ಬೇಕು, ನಿರ್ದೇಶಕರು ಬೇಕು. ಆ ಒಂದು ಅವರೆಲ್ಲರಿಂದ ನಾನು ಮುಂದೆ ಬಂದಿರೋದು. ಇವತ್ತು ಚಿತ್ರರಂಗ ನಾನು ಹೆಚ್ಚು ಕಡಿಮೆ ನನ್ನ ಬಣ್ಣದ ಬದುಕೆ 74 ವರ್ಷ ಆಗೋಯ್ತು. 74 ಸಣ್ಣ ಮಗುವಿನಿಂದ ನಾನು ಬಣ್ಣ ಹಚ್ತಾ ಇದ್ದೀನಿ. ಅದರಲ್ಲೂ ಚಿತ್ರರಂಗಕ್ಕೆ ಬಂದು 63 ವರ್ಷ ಆಯ್ತು. ಅವತ್ತಿಂದ ಇವತ್ತರೆಗೂ ಸಹಿತ ನಮಗೆ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಹೆಚ್ಚಾಗಿ ಅನ್ನದಾತರು, ಪ್ರೇಕ್ಷಕರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಲ್ಲದಿದ್ರೆ ನಾನು ಬೆಳೆದೇ ಹೋದ್ರು ನನ್ನ ಹೆಸರು ಬೆಳೆಯಕ್ಕಾಗ್ತಿದ್ದೆ. ಅದು ಬಹಳ ಸಂತೋಷ ಆಗ್ತಿದೆ. ಮತ್ತೆ ನನ್ನ ಪಾತ್ರ ನೋಡಿ, ನಾನು ವಯಸ್ಸಾದವನು, ಶ್ರೀಮಂತ, ನನಗೆ ಸ್ವಲ್ಪ ಹೆಣ್ಣಿನ ಮಕ್ಕಳ ಚೂಳು. ನನ್ಗಂದ್ರೆ ಸ್ವಾಮಿ ತಪ್ಪು ತಿಳ್ಕೊಬೇಡಿ, ಅಪಾರ್ಥ ಮಾಡ್ಕೊಬೇಡಿ. ಪಾತ್ರ ಹೇಗಂದ್ರೆ ಸ್ವಲ್ಪ ಹೆಣ್ಣು ಮಕ್ಕಳ ಚೂರು ಇರುತ್ತೆ. ಅದಕ್ಕೋಸ್ಕರ ಅವನು ಮದುವೆ ಆಗಿರೋದು 3ನೇ ಹೆಂಡತಿನ 4ನೇ ಹೆಂಡತಿನ ಮದುವೆ ಆಗಿರ್ತಾನೆ. ಆದ್ರೂ ಸಹಿತ ಒಂದು ಸಿನಿಮಾ ತೆಗಿತೀನಿ ಅಂತ ಬಂದಾಗ ಆ ಸಿನಿಮಾದಲ್ಲಿ ಇಂಥ ನಾನು ಯಾರ ಆರ್ಟಿಸ್ಟ್ ಇಷ್ಟಪಟ್ಟಿರ್ತಿಲ್ಲ, ಅವಳಿಗೆ ಸಂಚಾರ ಇದ್ರೆ ಚೆನ್ನಾಗಿರುತ್ತೆ, ಅವಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಅವ್ನು ಸ್ವಲ್ಪ ಹೆಣ್ಣು ಮಕ್ಕಳ ಕಂಡ್ರೆ ಸ್ವಲ್ಪ ಜ್ವಲಿಸುವಂತ ಪಾತ್ರ ಅದು. ಅದನ್ನ ಹಾಸ್ಯರೂಪವಾಗಿ ಅದನ್ನ ನಮ್ಮನ್ನ ಇವರು ಕರ್ಕೊಂಡು ಹೋಗಿದ್ದಾರೆ, ತೋರಿಸಿದ್ದಾರೆ. ನನಗೊಂಥರ ಪಾತ್ರ ತೃಪ್ತಿ ಕೊಟ್ಟಿದೆ. ಅದು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ನನಗನ್ಸುತ್ತೆ. ಆದ್ರೆ ಇವರೆಲ್ಲ ಹೇಳ್ತಾರೆ, ಅಭಿಮಾನಿಗಳು, ನಮ್ಮ ನಿರ್ದೇಶಕರು ಎಲ್ಲ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತಾರೆ. ನಮ್ಗೆ ಅದೇ ಸಾಕು. ಮತ್ತೆ ಹೆಚ್ಚಿಗೆ ಮಾತನಾಡೋದಕ್ಕೆ ಇದು ಕಾಲಾವಕಾಶ ಇಲ್ಲ. ಇಲ್ಲಿ ತನಕ ನಮ್ಮ ಚಿತ್ರರಂಗ ಎಲ್ಲರೂ ಪ್ರೋತ್ಸಾಹ ಕೊಟ್ಟಂಗೆ ಅದೇ ತರ ನಮ್ಮ ಅರುಣರವರು ಅವರ ಚಿತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ನೀವೆಲ್ಲ ನಮಗೆ ಬಹಳ ವರ್ಷದ ಬಂಧು ಮಿತ್ರರು ನೀವೆಲ್ಲ. ಹಾಗಾಗಿ ನೋಡಿ, ಮತ್ತೆ ನಾವು ನೀವು ನೋಡ್ತಾ ಇರ್ತೀವಿ. ನಾವು ಮತ್ತೆ ನಾನು ನೋಡಿ ಯಾವಾಗಷ್ಟೇ ಮತ್ತೆ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮತ್ತೆ ಇರುತ್ತಲ್ಲ, ಹಾಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಿದ್ರಿ. ಮತ್ತೆ ತಿರ್ಗಾ ಮತ್ತೆ ಭೇಟಿ ಆಗೋಣ.
ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಮತ್ತೆ ನಾನು ಸಮಯ ಅಭಾವದಿಂದ ನಾನು ಇಲ್ಲಿಂದ ತೆರಳ್ತಾ ಇದ್ದೇನೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಮತ್ತೆ ಮತ್ತೆ ಮೊನ್ನೆ ಅರುಣ್ ಸಾರು ಲಾಸ್ಟ್ ವೀಕ್ ಶೋ ಹಾಕಿದ್ರು. ಅಂದರೆ ಬರೀ ಸುಮಾರು ನಾವೊಂದು 10-12 ಜನ ಬಂದು ಸಿನಿಮಾ ನೋಡಿದ್ವಿ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಸಿನಿಮಾಲಿ ಹೊಸಬ್ರು ತುಂಬ ಜನ ಇದ್ದಾರೆ. ಆದರೂ ಈಕ್ವಲ್ ಆಗಿ ಅಳುವನ್ನು ಹಾಕಿದ್ದಾರೆ. ಈ ಸಿನಿಮಾ ಉದ್ದೇಶ ಪ್ರತಿಯೊಬ್ಬರು, ಅಂದರೆ ಸುಮಾರು ಜನಕ್ಕೆ ಸಿನಿಮಾ ಮಾಡೋ ಆಸೆ ಇರ್ತದೆ, ದುಡ್ಡಿರಲ್ಲ, ಆದರೂ ಏನೋ ಮುಣಿತನದಿಂದ ನಿನ್ನ ಅಷ್ಟಿದೆ ಹಿಂಗೆ ಆಡ್ಕೊಂಡು ಸಿನಿಮಾ ಮಾಡ್ಬಿಡ್ತಾರೆ. ಆ ಶುರು ಆದಮೇಲೆ ಅದು ಮುಗಿಸೋದು ಯಾವ ರೀತಿ, ಯಾರನ್ನು ಹಿಡಿಬೇಕು, ಆರ್ಟಿಸ್ಟ್ಗಳು ಯಾರು ಸಿಗ್ತಾರೆ, ಆಮೇಲೆ ಯಾರ ಕೈಕಾಲು ಹಿಡಿಬೇಕು, ಇಷ್ಟೆಲ್ಲ ಅಲ್ದಿರ ಸಿನಿಮಾ ಮುಗಿದ ಮೇಲೆ ರಿಲೀಸ್ಗೆ ಯಾವ ಥರ ತೊಂದರೆ ಆಗುತ್ತೆ, ಇಷ್ಟೆಲ್ಲ ವಿಷಯಗಳು ಈ ಸಿನಿಮಾಲಿ ಹೇಳಿದ್ದಾರೆ. ಈ ಸಿನಿಮಾ ಉದ್ದೇಶ ಪ್ರತಿಯೊಬ್ಬರು, ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋರು ಈ ಸಿನಿಮಾ ಖಂಡಿತವಾಗಿ ನೋಡಬೇಕು. ಯಾಕಂದ್ರೆ ಅವ್ರ ಅನುಭವಗಳಾಗುತ್ತೆ. ಅರುಣ್ ಸರ್ ನನ್ನ ಕಥೆ ಹೇಳೋವಾಗ ನಾವೇನು ಕಥೆನ ಕೇಳಿರ್ಲಿಲ್ಲ, ನಿನ್ನ ಪಾತ್ರ ಇದಪ್ಪ ಅಂತ ಹೇಳಿದ್ರು. ಮೊನ್ನೆ ಸಿನಿಮಾ ನೋಡಿದಾಗ ಅನ್ನಿಸ್ತು ತುಂಬಾನೇ ಎಫರ್ಟ್ ಹಾಕಿದ್ದಾರೆ, ಕಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಸಿನಿಮಾ ನೋಡಿದಾಗಲೂ ಏನಾದ್ರು ಡೌಟ್ಸ್ ಅಂದರು. ನನ್ನ ಮಾಮೂಲಿ ಕೆಲವೊಂದು ನಾನು ಹೇಳಿದೆ, ಸರ್ ನಾವು ತಪ್ಪುಗಳೇ ಸರ್ ಕಂಡುಹಿಡಿಯೋದು, ಕೆಲವೊಂದು ಅದು ಇದು ಸರ್ ಕರೆಕ್ಷನ್ ಮಾಡೋಣ. ಯಾಕಂದ್ರೆ ಇನ್ನೂ ಸುಮಾರು ಆಸೆಗಳು ಇಟ್ಕೊಂಡು ಬಂದಿದ್ದಾರೆ ಇವರು. ಮತ್ತೆ ಅನ್ನೋದು ಇನ್ನೂ 3 ಮತ್ತೆಗಳು ಬ್ಯಾಲೆನ್ಸ್ ಇದೆ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಮತ್ತೆ ಗೆಲ್ಸಿದ್ರೆ ಇನ್ನೂ 3 ಮತ್ತೆ ಬರ್ತದೆ. ನಮಗೂ ಹೇಳಿದ್ದಾರೆ, ಸರ್ ಇದರಲ್ಲೆಲ್ಲ ನೆಕ್ಸ್ಟು ಒಳ್ಳೊಳ್ಳೆ ಪಾತ್ರಗಳು ಎಲ್ಲರಿಗೂ ಇದೆ ಸರ್, ಮಾಡೋಣ ಸರ್, ಏನೋ ಗೊತ್ತಿಲ್ದಿರ ಬಂದೆ ಸರ್. ಆದರೆ ನಮಗೊಂದು ಚೂರು ನೋವಾಯಿತು, ಮಾಡಿದ್ರೆ ಕಲಾವಿದರು ಯಾಕೆ ಬಂದಿಲ್ಲ, ಇಲ್ಲ ಸರ್ ಭಾಳ ತೊಂದರೆ ಕೊಟ್ಟರು, ಬಟ್ ಆದ್ರೂ ನಮ್ಮ ಸಿನಿಮಾ ಅಂತ ಬರಬೇಕಲ್ವ ಸರ್. ಇಲ್ಲ ಸರ್ ಅದೊಂದು ಹೇಳ್ತೀನಿ ಸರ್, ನೀವು ಇರಿ ಸರ್, ಸಾಕು ನನಗೆ, ನೀವು ಉಮೇಶನ ಇರಿ ಸರ್, ಸಾಕು ಸರ್ ನಮಗೆ. ಮೊನ್ನೆ ಬಂದಾಗಲೂ ಅದೇ ಮಾತಂದ್ರು, ಇವತ್ತಿಗೂ ಹೇಳ್ತಾ ಇದ್ದೀನಿ ಸರ್, ನಿಮ್ಗೆ ಯಾವುದೇ ಇನ್ನೂ 3 ಮತ್ತೆಗೂ ನಾನು ಜೊತೆಗಿರೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಮತ್ತೆ ಚಿತ್ರತಂಡ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆರಂಭದಲ್ಲಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಡಾಕ್ಟರ್ ಅರುಣ್ ಸ್ಕೊಪ್ಪ ಅಂತ ನಿಮ್ಗೆಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಮತ್ತೆ ಚಿತ್ರದಲ್ಲಿ ಅಭಿನಯಿಸಿ ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯ ನಟರು ಉಮೇಶ್ ಅಣ್ಣವರು, ಕೋಟೆ ಪ್ರಭಾಕರ್ ಸರ್, ಆನಂತರದಲ್ಲಿ ಈ ಚಿತ್ರದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ RJ ವಿಕ್ಕಿ ಅವರು, ಸ್ವಾತಿ ಅವರು, ನಮ್ಮ ಕೊರಿಯೋಗ್ರಫಿ ಮಾಡಿರ್ತಕ್ಕಂಥ ಆನಿ ಮಾಸ್ಟರ್ ಹಾಗೂ ಸಂಗೀತ ನಿರ್ದೇಶಕ ಇಮ್ತಿಯಾಜ್ ಅವರು, ಹಾಗೆ ನಮ್ಮ PRO ನಾಗೇಂದ್ರ ಸರ್ ಅವರು. ಒಂದು ದೊಡ್ಡ ಅನುಭವ ಮತ್ತೆ ಅಂತಕ್ಕಂಥದ್ದು. ಬಹಳ ನಾವು ಹಿಂದೆನೆ ಪ್ರಾರಂಭ ಮಾಡಿದ್ವಿ, ಅದು ಮುಗಿಸ್ತಾ ಹಂತಕ್ಕೆ ಬಹಳ ಟೈಮ್ ತಗೊಳ್ತು. ಆ ನಂತರದಲ್ಲಿ ನಮಗೆ ಕೊನೆಯದಾಗಿ ಉಮೇಶ್ ಅಣ್ಣ ಕೂಡ ಬಹುಶಃ ನೀವು ಅವ್ರ ಸಿನಿಮಾನ ನೋಡಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಕೆಲವೊಂದು ವಿಚಾರಗಳಲ್ಲಿ ಹೇಳಿದ್ರು ಬದಲಾವಣೆ, ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ. ಇದು ಸಂಪೂರ್ಣವಾಗಿರ್ತಕ್ಕಂಥ ಹಾಸ್ಯಮಯ ಚಿತ್ರ, ಇದು ಕಾಮಿಡಿ ಆಗಿರ್ತಕ್ಕಂಥ ಚಿತ್ರ. ಒಂದು ಜರ್ನಲಿಸಂ ಮಾಡ್ಕೊಂಡಿರ್ತಕ್ಕಂಥ ಒಂದು ತಂಡ ಮುಂದೆ ನಾವೇನ್ ಮಾಡಬೇಕು ಅಂತ ಹೊರಟಾಗ, ಅವರೆಲ್ಲ ಜರ್ನಲಿಸಂ ಮಾಡಿದವರು ಸೇಮ್ ನಿಮ್ಮ ತರ ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದಾಗ, ನಾವೇ ಯಾಕೆ ಎಲ್ಲ ಸೇರ್ಕೊಂಡು ಒಂದು ಚಾನಲ್ನ ಪ್ರಾರಂಭ ಮಾಡಬಾರ್ದು ಅಂದಾಗ, ಅದಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡಲ್ಲಿ ಸಂಗ್ರಹ ಮಾಡೋಣ ಅಂದಾಗ ಅವರವ್ರಲ್ಲಿ ವೈಯಕ್ತಿಕವಾಗಿ ಒಬ್ಬರ ಹತ್ರ ಒಂದೊಂದು ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನ ಬಳಸ್ಕೊಂಡು ಸಿನಿಮಾ ಮಾಡೋಣ ಅಂತ ಹೊರಡ್ತಾರೆ. ಅಲ್ಲೇ ಟ್ಯಾಗ್ಲೈನಲ್ಲೇ ಕೊಟ್ಟಿದ್ದೀವಿ ನಾವು, ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಸಿನಿಮಾದಲ್ಲಿ. ಅಂದ್ರೆ ಪ್ರೊಡ್ಯೂಸರ್ನ ಹೇಗೆ ಹುಡುಕ್ಬೇಕು, ಅಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ಎಲ್ಲಿಗೆ ಹೋಗತ್ತೆ, ಯಾವ ರೀತಿ ರೀಚ್ ಆಗತ್ತೆ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆ ವಿಷಯವನ್ನ ಇಟ್ಕೊಂಡು, ಎಷ್ಟು ಕಷ್ಟ ವಿಷಯ ಇಟ್ಕೊಂಡು ಹಾಸ್ಯವನ್ನ, ಮನರಂಜನೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲಿ ನಿಜವಾಗ್ಲೂ ನನಗೂ ಅಂತಿಮವಾಗಿ ನೋಡಿದಾಗ ತುಂಬಾ ಸಂತೋಷ ಆಗಿದೆ. ಒಂದು 3 ಸಾಂಗ್ಗಳು
ನಮ್ಮ ಇಮ್ತಿಯಾಜ್ ಸುಲ್ತಾನ್ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮೊನ್ನೆ ಬಂದವರು ಕೂಡ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಒಂದು ಸಿನಿಮಾವನ್ನು ಮಾಡಿ ನನಗೆ ಅನೇಕ ನನ್ನ ಆಸೆ, ಸಿನಿಮಾ ಆರಂಭ ಮಾಡ್ಬೇಕಾದ್ರೆ ಅನೇಕ ಕಡೆ ಹೇಳ್ಕೊಂಡಿದ್ದೀನಿ, ನಾವೆಲ್ಲ ಏನು ಹಿಂದೆ ಚಿತ್ರಗಳನ್ನ ನೋಡಿದ್ವಿ ಆ ನಟರುಗಳ ಜೊತೆ ನಾನೊಂದು ಸಿನಿಮಾವನ್ನ ಮಾಡಬೇಕು ಅಂತ ನಾವು ಮನರಂಜನೆಯನ್ನು ಪಡ್ಕೊಂಡಿದ್ವಿ ಅವರಿಂದ. ಉಮೇಶ್ ಅಣ್ಣ ಆಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು, ಡಿಂಗ್ರಿ ನಾಗರಾಜು, ಹೊನ್ನವಳ್ಳಿ ಕೃಷ್ಣ ಅವರು, ಸಿಲ್ಲಿಲಲ್ಲಿ ಶ್ರೀನಿವಾಸ್ ಗೌಡ ಅವರು, ಅಂಜನಪ್ಪ ಅವರು, ಕೋಟೆ ಪ್ರಭಾಕರ್ ಸರ್, ತುಮಕೂರು ಮೋಹನ್ ಅವರು, ಇನ್ನು ಅನೇಕರು, ನಮ್ಮ ಕಾಂತಾರ ರಾಂಪ, ಪ್ರಕಾಶ್ ತುಮಿನಾಡ್ ಅವರು, ಇನ್ನು ಅನೇಕರು ಈ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಅನೇಕರು ನಮ್ಮ ಜೊತೆ ಇಲ್ಲ, ಮಂದೀಪ್ ರಾಯ್ ಸರ್ ಅಂತವರು, ಇನ್ನು ಸತೀಶ್ ಸರ್ ಅಂತಕ್ಕಂಥವ್ರು. ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಕಲಾವಿದರ ನಡುವೆ ಒಂದು ಸಿನಿಮಾ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಒಂದು ಸರಿ ಪ್ರೇಕ್ಷಕರು ಈ ಸಿನಿಮಾವನ್ನ ನೋಡ್ಬೇಕು. ನಿಜವಾಗ್ಲೂ ನಾವು ನಮ್ಮನ್ನ ಬೆಂತಟ್ಕೊಳ್ಳೋದಕ್ಕೋಸ್ಕರ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಅಭಿಪ್ರಾಯಗಳನ್ನ ಬೇಕಾದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ, ಆದ್ರೆ ಸಿನಿಮಾವನ್ನ ನೋಡಿ ಅದರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಅಂತ ನಾ ಎಲ್ಲಾ ಪ್ರೇಕ್ಷಕರಲ್ಲೂ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಸಿನಿಮಾ ನೋಡಿದ ನಂತರ ಬಹುಶಃ ನನಗೆ ಗೊತ್ತಿರೋ ಹಾಗೆ ಯಾರು ಕೂಡ ಬೇಸರದಿಂದ ಹೊರ ಹೋಗಲ್ಲ, ಖುಷಿಯಾಗಿ ನಗ್ನಗ್ತಾ ಹೋಗ್ತಾರೆ. ಹಾಗಾಗಿ ಆ ರೀತಿಯಾಗಿ ಇವತ್ತು ಕಾಮಿಡಿ ಸಿನಿಮಾ ಕೊಡ್ತಕ್ಕಂಥದ್ದು, ಕಾಮಿಡಿ ಸಿನಿಮಾ ಮಾಡಿದ ಕೋಟೆ ಪ್ರಭಾಕರ್ ಸರ್ ಹೇಳ್ತಾ ಇದ್ರು ನನ್ನ ಹತ್ರ, ತುಂಬಾ ಕಷ್ಟ, ಬೇರೆ ಯಾವುದೇ ರೀತಿಯ ಸೀರಿಯಸ್ ಆಗಿರ್ತಕ್ಕಂಥ ಸಿನಿಮಾವನ್ನ ಮಾಡ್ಬೋದು, ಕಾಮಿಡಿಯನ್ ಮಾಡ್ತಕ್ಕಂಥದ್ದು ಕಷ್ಟ ಅಂತ. ಪ್ರಥಮ ಹಂತದಲ್ಲಿ ನಾವು ಅದಕ್ಕೆ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ನಾನೊಬ್ಬ ಡೈರೆಕ್ಟರ್, ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಅವರವರ ಸಿನಿಮಾವನ್ನ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಆದ್ರೆ ನಾನು ಅಭಿಪ್ರಾಯಗಳನ್ನ ನೀವು ಹೇಳುವಂತ ಸಂದರ್ಭದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನಗೇನು ಬೇಸರ ಇಲ್ಲ, ಆದ್ರೆ ಸಿನಿಮಾವನ್ನ ನೋಡಿದಾಗ ನೀವು ಆ ತರ ಹೇಳಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ, ಕಷ್ಟಪಟ್ಟು ಬಿಡಿ, ಎಲ್ಲರೂ ಕೂಡ ಸಿನಿಮಾ ಮಾಡ್ತಾ ಇರ್ಬೇಕಂದ್ರೆ ನಾನು ಸಿನಿಮಾದ ಒಳಗಡೆ ತೋರಿಸಿದ್ದು ಅದನ್ನೇ, ನಾವು ಅನುಭವಿಸಿರ್ತಕ್ಕಂಥದ್ದು ಅದನ್ನೇ. ಸಿನಿಮಾ ಮಾಡ್ತಕ್ಕಂಥ, ಈಗ ನಾವು ರಿಲೀಸ್ ಮಾಡ್ತಾ ಇದೀವಿ, ಥಿಯೇಟರ್ಗಳಿಗೆ ಹುಡುಕ್ತಾ ಇದೀವಿ, ಅಲ್ಲೊಂಥರ ಕಷ್ಟಗಳು. ನಾವು ಅಂದ್ರೆ ಅದನ್ನ ಈಸಿಯಾಗಿ ತಗೊಂಡು ಹೋಗ್ತಾ ಇದೀವಿ, ನಾವು ಮನರಂಜನೆಯಾಗೆ ತಗೊಂಡು ಹೋಗ್ತಾ ಇದೀವಿ. ಹೊರ ಪ್ರಪಂಚದಲ್ಲೂ ಕೂಡ ಎಲ್ಲದನ್ನೂ ಇದನ್ನೇ ತಗೊಂಡು ಹೋಗ್ತಾ ಇದೀವಿ. ಹಾಗಾಗಿ ಒಂದು ಮತ್ತೆ ಅಂತಕ್ಕಂಥದ್ದು ಪ್ರಭಾಕರ್ ಸರ್ ಹೇಳಿದಾಗೆ ನನ್ನ ಕಲ್ಪನೆಯಲ್ಲಿ ಅದು ಅಗೈನ್ ಅಂಡ್ ಅಗೈನ್ ಮತ್ತೆ ಬರ್ತಾನೆ ಇರಬೇಕು, ನಾವು ಈ ಇಂಡಸ್ಟ್ರಿಯಲ್ಲಿ ಇರ್ತಾನೆ ಇರಬೇಕು, ಮತ್ತೆ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ಯಾರೋ ನಮಗೆ ಕೆಲವೊಂದಿಷ್ಟು ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಮಾತಾಡದೇನೆ, ಯಾಕಂದ್ರೆ ಹೊಸಬರು ಬಂದಾಗ ಅದು ನಮ್ಗೊಂದು ಪಾಠ, ಅನುಭವ ಬಹಳ ಮುಖ್ಯ ಆಗ್ತದೆ. ನಾನಂತೂ ತುಂಬಾ ಕಲ್ತಿದ್ದೀನಿ ಇದರಲ್ಲಿ, ನಾನು ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ. ನನಗೆ ಇದೇ ಇಷ್ಟು ವಿಚಾರಗಳಲ್ಲಿ ಕೊನೆಗೆ ಅಂತಿಮವಾಗಿ ನೋಡಿದಾಗ ಇನ್ನೊಂದು ಹಂತದಲ್ಲಿ ಆಗಿದ್ರೆ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಂತಕ್ಕಂಥದ್ದು ನನಗೆ ಅನಿಸಿದೆ. ಯಾಕಂದ್ರೆ ಪ್ರಭಾಕರ್ ಸರ್ ಹೇಳಿದಾಗ ಇದೊಂದು ಕಥೆನೇ ಹೀರೋ, ಇದರಲ್ಲಿರ್ತಕ್ಕಂಥ ಕಥೆನೇ ಹೀರೋ, ಹಾಗೆ ಹೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಪತ್ರಕರ್ತ ಮಿತ್ರರು ನಮಗೆ ಸಹಕಾರ ಕೊಡಿ. ಈ ಸಿನಿಮಾದ ಬಗ್ಗೆ ಒಂದು ಒಪಿನಿಯನ್ ಬರ್ಬೇಕಷ್ಟೇ. ನನಗೆ ಆ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ಬಂದ್ರು ನಾನು ಅದನ್ನ ಅಷ್ಟೇ ಚೆನ್ನಾಗಿ ಸ್ವೀಕಾರ ಮಾಡಿಕೊಂಡು ಮತ್ತೊಂದು ಬೇರೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಒಪಿನಿಯನ್ನೇ ಬರದೇ ಹೋದ್ರೆ ನಾವು ಮತ್ತೇನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಭಿಪ್ರಾಯಗಳು ಬಹಳ ಮುಖ್ಯ ಆಗತ್ತೆ. ಆಮೇಲೆ ನಂದು ಇನ್ನೊಂದು ಆಲೋಚನೆ ಇದೆ. ನಾನು ಈ ಇಂಡಸ್ಟ್ರಿಯಲ್ಲಿ ನಾನೇನು ಬೇರೆ ಉದ್ಯೋಗದಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದಾಗಿ ನನ್ನ ಉದ್ದೇಶ ಕೂಡ ಈ ಸಿನಿಮಾದಲ್ಲಿ ಹಿರಿಯ ಕಲಾವಿದರನ್ನೇ ಹಾಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಏನಾಗಿತ್ತು ಅಂತಂದ್ರೆ, ಅನೇಕ ಹಿರಿಯ ನಟರುಗಳು ಇಂದು ಕೆಲವು ಪಾತ್ರಗಳು ಇಲ್ದೇನೆ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದನ್ನ ಅನೇಕ ಇದರಲ್ಲಿ ನೋಡಿದೀವಿ ನಾವು. ಅವರಿಗೆಲ್ಲ ಒಂದೊಂದು ಅವಕಾಶಗಳನ್ನ ಕೊಡ್ಬೇಕು. ಜೊತೆಗೆ ನನ್ನ ಸಿನಿಮಾದಲ್ಲಿ ನಾನೇ, ನಮ್ಮ ಸಂಸ್ಥೆ ಇದಕ್ಕೆ ನಿರ್ಮಾಣ ಸಂಸ್ಥೆ ನೈಋತ್ಯ ಆರ್ಟ್ ಮೀಡಿಯಾನೇ, ಅಂದ್ರೆ ನಾನೇ ಅದರ ಓನರು, ನಾವೇ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು, ನಾವೇ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ನನ್ನ ಕೊನೆಯದಾಗಿ ಇರ್ತಕ್ಕಂಥದ್ದು ಬಹಳ ಉದ್ದೇಶ ಅಂತಂದ್ರೆ, ಈ ಸಿನಿಮಾದಲ್ಲಿ ಒಂದು ಪಕ್ಷ ಎಲ್ಲರ ಮೂಲಕನೂ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದ್ರೆ, ಒಂದಿಷ್ಟು ಈ ಸಿನಿಮಾ ಅಲ್ಲಿಗೆ ಮಾಡಿ ಅಥವಾ ಒಂದಿಷ್ಟು ಅದರೆಲ್ಲ ಲಾಭಾಂಶವನ್ನು ಬಂದ್ರೆ, ನನಗೆ ಬಂದಿರತಕ್ಕಂಥ ಏನ್ ಲಾಭಾಂಶದಲ್ಲಿ ಇದನ್ನ ದಯವಿಟ್ಟು ಎಲ್ಲಾ ಪತ್ರಕರ್ತ ಮಿತ್ರರು ಇದನ್ನ ಗಮನಿಸ್ಕೊಳ್ಬೇಕು. ಏನ್ ಬರುತ್ತೆ ಇದರಲ್ಲಿ ಹಣ, 25% ಹಣವನ್ನು ನಾನು ಯಾರ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೋ ಆ ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ದೀನಿ. ಅದನ್ನು ಖಂಡಿತವಾಗಿಯೂ ನಾನು ಅದನ್ನು ಮಾಡಿ ಈಗ ಇರ್ತಕ್ಕಂಥ ಅಲ್ಲಿ ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ. ಯಾಕಂದ್ರೆ ಕೆಲವರಿಗೆ ಅವಕಾಶನೇ ಸಿಗ್ತಾ ಇಲ್ಲ, ಹಿರಿಯ ಕಲಾವಿದರು ಕೆಲವರು ತುಂಬಾ ಮೇಲ್ಮಟ್ಟದಲ್ಲಿ ಹೋಗಿರ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಎಲ್ಲರೂ ಕೂಡ
ಅಂತ ಒಂದು ಯೋಚನೆಯನ್ನು ಮಾಡಿದಾಗ ಯಾರು ಕೂಡ ಕಲಾವಿದರು ಸಂಕಷ್ಟದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನನ್ನ ಕಲ್ಪನೆ. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ನನಗೇನಾದ್ರೂ ಕನಿಷ್ಠ ಮಟ್ಟದ ಲಾಭ ಬಂದರೂ ಕೂಡ ಅದರಲ್ಲಿ ಬರ್ತಕ್ಕಂಥ 25% ಹಣವನ್ನ ನಾನು ಕನ್ನಡ ಸಿನಿಮಾದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಸಂಕಷ್ಟದಲ್ಲಿರ್ತಕ್ಕಂಥ ನಟರಿಗೆ ಕೊಡ್ತೀನಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕನೇ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ನನಗೆ ಸಿನಿಮಾವನ್ನ ನೋಡ್ಲಿಕ್ಕೆ, ಸಿನಿಮಾವನ್ನ ತೋರಿಸ್ಲಿಕ್ಕೆ ಅವಕಾಶ ಬೇಕು. ಆ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಅನೇಕ ಕಡೆ ಈಗ 19ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅನೇಕ ಸಂಕಷ್ಟಗಳ ಜೊತೆ ಅದು ಇದೆ, ನಡ್ಕೊಂಡು ಹೋಗತ್ತೆ, ಅದರಲ್ಲಿ ಏನಿಲ್ಲ. ಮುಂದೆ ನಾವು ಮತ್ತೊಂದು ಪ್ರಭಾಕರ್ ಸರ್ ಹೇಳ್ದಂಗೆ ಇದಾದ ನಂತರ ಕೂಡ ಕಾನ್ಫಿಡೆನ್ಸ್ ನಮ್ಗಿದೆ. ಈ ಸಿನಿಮಾ ಕೂಡ ಜನ ನೋಡ್ತಾರೆ, ಸಿನಿಮಾ ಕೂಡ ಗೆಲ್ಲತ್ತೆ. ನಾವು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತಕ್ಕಂಥ ಆಲೋಚನೆ ಇರೋದ್ರಿಂದ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಸಿನಿಮಾವನ್ನ ಯಶಸ್ವಿ ಮಾಡಿಕೊಡಿ. ಪತ್ರಕರ್ತರ ಮುಂದೆ ಯಾವುದೂ ಇಲ್ಲ, ನೀವೆಲ್ಲರೂ ಸೇರ್ಕೊಂಡು ನಮ್ಮ ಸಿನಿಮಾ ಬಗ್ಗೆ ನಿಜವಾಗ್ಲೂ ಮೋಸ ಮಾಡಲ್ಲ, ನಿಜವಾಗ್ಲೂ ಬಂದಿರ್ತಕ್ಕಂಥ ಪ್ರೇಕ್ಷಕರನ್ನ ಖುಷಿಯಿಂದ ಹೊರಗಡೆ ಕಳ್ಸತ್ತೆ ಸಿನಿಮಾ. ಹಾಗಾಗಿ ನೀವೆಲ್ಲರೂ ನಮಗೆ ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಎಲ್ರಿಗೂ ನನ್ನ ಮಾತನ್ನು ಮುಗಿಸ್ತೀನಿ. ಇದು ನನ್ನ ನಾನು ಸಂಗೀತ ನಿರ್ದೇಶನ ಮಾಡಿರುವ 2ನೇ ಚಿತ್ರ. ನೀವು ಹೃದಯ ಶಿವ ಅವರು ನಿರ್ದೇಶನ ಮಾಡಿದ ಬಿಸಿಲು ಕುದುರೆಗೂ ಬಂದಿದ್ದೀರಿ ನೀವು, ಎಲ್ಲ ಖುಷಿ ಆಯ್ತು ಇವತ್ತು ಕೂಡ ನಿಮ್ಮನ್ನು ನೋಡಿ. ಇದರಲ್ಲಿ 3 ಸಾಂಗ್ ಮಾಡಿದ್ದೇವೆ ನಾವು. ಒಂದು ಮೆಲೋಡಿ, ಇನ್ನೊಂದು ಟೈಟಲ್, ಇನ್ನೊಂದು ಒಂಥರ ಟಪೋರಿ ಸಾಂಗ್. ಇದರಲ್ಲಿ ಮೆಲೋಡಿ ಸಾಂಗ್ ನಾವು ಏನು ಈ ಸಿನಿಮಾ ಮಾಡಬೇಕು ಅಂತ ಒಂದು ಆಫೀಸಲ್ಲಿ ಕುತ್ಕೊಂಡು ಸಣ್ಣ ಪೂಜೆ ಮಾಡಿದಾಗನೇ ಹೂವಿನ ಮಕರಂದ ಅಂತ ಒಂದು ಲೈನ್ ಅರುಣ್ ಅವರು ಬರೆದ್ರು. ಅಲ್ಲೇ ಟ್ಯೂನ್ ಮಾಡಿ ಆ ಸಾಂಗ್ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು. ನಮಗೆ ತುಂಬಾ ಒಳ್ಳೆ ಅನುಭವ. ಸೊ ಇದರಲ್ಲಿ ತುಂಬಾ ಕಷ್ಟನೂ ಪಟ್ಟಿದ್ದೇವೆ ನಾವು ಈ ಫಿಲಂ ಈ ರೂಪಕ್ಕೆ ತರಲಿಕ್ಕೆ. ಯಾಕೆಂದ್ರೆ ನಿಮ್ದೇ ಸ್ಟೋರಿ. ಇಲ್ಲೆಲ್ಲ 5 ಜನ 5 ಕನಸುಗಳು. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಒಬ್ಬ ಹೀರೋ ಆಗ್ಬೇಕಂತ ಬರ್ತಾರೆ. ಹೀಗೆ ಎಲ್ಲ ನಮ್ದೇ ಸ್ಟೋರಿ ಇದರಲ್ಲಿದೆ. ನಾನು ಮೊನ್ನೆ ಪ್ರೀಮಿಯರ್ ಶೋ ನೋಡ್ತಾ ನಾನು ತೀರ್ಥಹಳ್ಳಿಯಿಂದ ಬರ್ತಾ ತುಂಬಾ ಟೆನ್ಷನ್ ಅಲ್ಲಿ ಬಂದೆ, ಹೆಂಗ್ ಬಂದಿದೆ ಏನೋ ಬಂದಿದೆ ಅಂತ. ಬಟ್ ನಾನು ಇಲ್ಲೇ ಕುತ್ಕೊಂಡು ಸಿಕ್ಕಾಪಟ್ಟೆ ನಗಾಡಿದ್ದೀನಿ. ಅವತ್ತು ನನಗೆ 100% ಕಾನ್ಫಿಡೆನ್ಸ್ ಬಂದಿದೆ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಯಾಕಂದ್ರೆ ಹೆತ್ತವರಿಗೆ ಹೆಗಣ ಬಂದು. ಆದ್ರೆ ಈಗ ಏನ್ ಬೇಕು ಜನಗಳಿಗೆ, ಈಗ ಬಂದಿರುವ ಎಲ್ಲಾ ಸಿನಿಮಾಗಳು ಪ್ರತಿಯೊಂದು ಕ್ಷಣನೂ, ಇತ್ತೀಚೆಗೆ ಹಿಟ್ಟಾದ ಒಂದು ಸೂಪರ್ ಚಿತ್ರನೂ ಕೂಡ ಆ ಕ್ಷಣನೂ ನಗಿಸಿದೆ. ಹಾಗಾಗಿ ಈ ನಮ್ಮ ಚಿತ್ರ ಕೂಡ ಇಷ್ಟೇ ಚೆನ್ನಾಗಿ ಪ್ರೇಕ್ಷಕರಿಗೆ ಒಂದು ಸಂತೋಷದ ವಾತಾವರಣ ಮತ್ತೆ ಒಂದಿಷ್ಟು ಹಾಡುಗಳು ಹೋಗ್ತಾ, ಯಾವತ್ತೂ ಚಿತ್ರಮಂದಿರದಿಂದ ಹೋಗ್ತಾ ಒಬ್ಬ ಪ್ರೇಕ್ಷಕ 2 ಲೈನ್ ಆದ್ರೂ ಹಾಡಿನ ಹಮ್ಮಿಂಗ್ ಮಾಡ್ತಾ ಹೋಗ್ಬೇಕು. ಆವಾಗ ನಾವು ಮಾಡಿದ ಸಂಗೀತಕ್ಕೆ ಒಂದು ಬೆಲೆ ಇದೆ ಅಂತ. ನೀವೆಲ್ಲ ಪತ್ರಿಕಾ ಮಿತ್ರರಲ್ಲಿ ಇಷ್ಟೇ ವಿನಂತಿ, ನಮಗೆ ನೀವೇ ಗೆಲ್ಲಿಸ್ಬೇಕು. ನೀವು ಬರೆಯುವ ಪ್ರತಿಯೊಂದು ಪದಗಳು ನಮ್ಮ ಮುಂದಿನ ಒಂದು 10-15 ವರ್ಷಗಳ ಸಿನಿಮಾ ಜರ್ನಿಗೆ ನಿಮ್ಮ ಆಶೀರ್ವಾದ ಅಂತ ಅನ್ಕೊಂಡು ಈ ಸಿನಿಮಾಕ್ಕೆ ಸಂಗೀತ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ಅರುಣ್ ಸರ್ ಅವರಿಗೂ ಮತ್ತೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೆ ಪತ್ರಿಕಾ ಮಿತ್ರರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ನನ್ನ ಕರಿಯರಲ್ಲಿ ಫಸ್ಟ್ ಮೂವಿ ಆಗಿತ್ತು, ಆಗಿದೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅರುಣ್ ಸರ್, ನೀವು ಕಂಪ್ಲೀಟ್ ಫ್ರೆಶ್ ಫೇಸ್, ನಮಗೆ ನೋಡ್ತಾ ಇರೋದು ಇವಾಗ ಫ್ರೆಶ್ ಫೇಸೇ ಬೇಕಾಗಿದೆ. ಆದರೆ ನಿಮ್ಮಿಂದ ಒಳ್ಳೆ ರಿಸಲ್ಟ್ಸ್, ಒಳ್ಳೆ ಏನಾರ ರಿಸಲ್ಟ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ಒಂದು ಸ್ಟೂಡೆಂಟ್ಗೆ ಹೆಂಗೆ ಹೇಳ್ಕೊಡ್ಬೇಕು, ಒಂದು LKG ಸ್ಟೂಡೆಂಟ್ ಹೆಂಗೆ ಹೇಳ್ಕೊಡ್ಬೇಕು, ಅಲ್ಲಿಂದ ಇವತ್ತು ತನಕ ನಾವು ಎಂಟೈರ್ ಮೂವಿ ಏನು ಮಾಡಿದ್ದೀವಿ ಆ ಕ್ರೆಡಿಟ್ ಪೂರಾ ಅರುಣ್ ಸರ್ಗೆ ಹೋಗುತ್ತೆ. ಒಂದು ಪೇಷನ್ಸಿಂದ ಕೂತಿ ಇದು ಸರಿ ಇಲ್ಲ, ನಮ್ಗೆ ಈ ಥರ ಬೇಕು, ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟು ಅನ್ನೋಷ್ಟು ಪೇಷನ್ಸ್ ಕೂಡ ಅವರಲ್ಲಿದೆ. ಸೊ ಅದರಿಂದ ಇವತ್ತು ನಾವು ಇಲ್ಲಿ ಕೂರಕ್ಕೆ ಸಾಧ್ಯ ಆಗಿದೆ. ನಾವು ಮಾಡಿರೋ 5 ಕ್ಯಾರೆಕ್ಟರ್ ಸ್ಟೂಡೆಂಟ್ಸ್ ಆಗಿ ಏನು ಶುರು ಮಾಡಬೇಕು, ಒಂದು ಮೂವಿ ಮಾಡಬೇಕು, ಚಿತ್ರ ನಾವಾಗೆ ಏನಾರೇ ಮಾಡಬೇಕು ಅನ್ನೋ ಹುಮ್ಮಸ್ ಇರುತ್ತಲ್ಲ, ಆ ಹುಮ್ಮಸ್ ಎಂಟೈರ್ ಆ ಕ್ಯಾರೆಕ್ಟರ್ಗೆ ಜೀವ ಕೊಟ್ಟಿರೋದೇ ಅರುಣ್ ಸರ್. ಸೊ ಇಂಥ ಒಂದು ಚಾನ್ಸ್ ನನ್ನ ಲೈಫಲ್ಲಿ ನನಗೆ ಕೊಟ್ಟಿದ್ದಕ್ಕೆ, ನಮ್ಮೇಲೆ ಬ್ಲೈಂಡ್ ಆಗಿ ನಂಬಿ ನಾವು ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಬಹುದು ಅನ್ನೋ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ದಯವಿಟ್ಟು ಈ ಮೂವಿನ Jan 19th 2024 ರಿಲೀಸ್ ಆಗ್ತಾ ಇರೋದ್ರಿಂದ ಅದನ್ನ ಚೆನ್ನಾಗಿ ನೋಡಿ, ನಿಮ್ಮ ಫ್ಯಾಮಿಲಿ ಎಲ್ಲರ ಜೊತೆಗೆ ನೋಡಿ
ಈ ಮೂವಿನ ಸಪೋರ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಫುಲ್ ರಿಕವರ್ ಮಾಡಿ. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ನಮ್ಮ ಪಾತ್ರ ಜರ್ನಲಿಸಮ್ ಮುಗಿಸ್ಕೊಂಡು ಸ್ಟೂಡೆಂಟ್ಸ್ ನಾವು ಒಂದು ಫ್ರೆಂಡ್ಸ್ ಗ್ಯಾಂಗ್ ಇದೀವಿ. ಆ ಗ್ಯಾಂಗ್ ಅಲ್ಲಿ ಒಂದು ಪಾತ್ರ ನಂದು. ನಾನು ಅದರಲ್ಲಿ ಏನ್ ಪಾತ್ರ ಇದೆ ಅಂತ ನೀವು ಅದನ್ನ ನೋಡ್ಬಿಟ್ಟು ಆಮೇಲೆ ಅದು ಹೇಳಿ. ಯಾಕಂದ್ರೆ ಅದೊಂದು ಚಿಕ್ಕ ಪಾತ್ರ, ಬಟ್ ಆ ಪಾತ್ರ ಅದ್ರದ್ದೇ ಅದು ಒಂದು ಏನಂತಾರೆ ಒಂದು ಕ್ಯಾರೆಕ್ಟರ್, ಅದೇ ಒಂದು ಎಪಿಕ್ ಕ್ಯಾರೆಕ್ಟರ್ ಅದು. ಸೊ ತುಂಬಾ ಇನ್ವಾಲ್ವ್ಡ್ ಆಗಿರೋ ಕ್ಯಾರೆಕ್ಟರ್ ಅಲ್ಲ, ಬಟ್ ಆ ಕ್ಯಾರೆಕ್ಟರ್ ಅಲ್ಲಿ ಪರ್ಸನಾಲಿಟಿ ಏನಿದೆ ಅದೊಂಥರ ಎಲ್ಲಿ ಹೋದ್ರು ನಾನು ನಂದು ನಾನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹಂಗೆ ಹಿಂಗೆ ಅನ್ನೋಂತ ಪಾತ್ರ. ಸೊ ಬೇಸಿಕ್ಲಿ ಒಂಚೂರು ಕಾಮಿಡಿ ಇದೆ. ಸೊ ತುಂಬಾ ಸೀರಿಯಸ್ ಆಗಿರೋಂತ ಪಾತ್ರ ಅಲ್ಲ. ಸೊ ಒಂದು ಸ್ಟೂಡೆಂಟ್ಸ್ ಒಂದು 5 ಜನ ಸ್ಟೂಡೆಂಟ್ಸ್ ಸೇರಿ ನಾವು ಒಂದು ಮೂವಿ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಸ್ಟ್ರಗಲ್ ಇದೆ ನಮ್ಮ ಜರ್ನಿಲಿ ಅನ್ನೋದನ್ನ ತೋರಿಸ್ತೀವಿ. ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಇಲ್ಲ ಕಾಮಿಡಿ ಆಗಿರ್ಬೋದು, ಅದಷ್ಟು ಎಲ್ಲರೂ ಒಟ್ಟಿಗೆನೆ ಅನುಭವಿಸೋದನ್ನ ನಾವು ಅದರಲ್ಲಿ ನೀವೆಲ್ಲರೂ ನೋಡ್ಬೋದು. ಸೊ ಅದು ಒನ್ ಆಫ್ ದ ಕ್ಯಾರೆಕ್ಟರ್. ಎಸ್, ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು, ವಂದನೆಗಳು. ಗೊತ್ತಿಲ್ಲ ಏನೋ ಒಂದಾಗಗಳು. ಜೊತೆಗೆ ಇಲ್ಲಿ ವೇದಿಕೆ ಮೇಲಿರುವಂಥ ನನ್ನ ಫಸ್ಟ್ ಫ್ಯೂಚರ್ ಅಂತ ಪ್ರತಿಯೊಬ್ಬ ಡ್ಯಾನ್ಸ್ ಮಾಸ್ಟರ್ಗೂ ಕೂಡ ಒಂದು ಕನಸಿರುತ್ತೆ. ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಕಲಿತಾ ಇರ್ತಾನೆ. ಕಲಿತಾದ್ಮೇಲೆ ನೆಕ್ಸ್ಟು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾನೆ. ಒಂದಷ್ಟು ಸಿನಿಮಾಗಳಲ್ಲಿ ಡ್ಯಾನ್ಸರ್ ಆಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಸುಮಾರು 750 ಸಾಂಗ್ಗಳಲ್ಲಿ ಡ್ಯಾನ್ಸ್ ಆಗಿ ವರ್ಕ್ ಮಾಡಿದ್ದೀನಿ. ಅಸಿಸ್ಟೆಂಟ್ ಆಗಿ ಅಂದರೆ ನಮ್ಮ ಹರ್ಷ, ನಿಮಗೆಲ್ಲ ಗೊತ್ತಿರುವಂಥದ್ದು, ಟಾಪ್ ಬೆಸ್ಟ್ ಡೈರೆಕ್ಟರ್, ಅವ್ರ ಹತ್ರ ವರ್ಕ್ ಮಾಡ್ತಾಯಿದ್ದೆ. ಅದಾದ ನಂತರ ಅವಕಾಶಗಳಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅದೇ ಟೈಮಲ್ಲಿ ನಮ್ಮ ಅರುಣ್ ಸರ್, ನಮ್ಮ ಡೈರೆಕ್ಟರ್ ಸರ್ ಬಂದು ನನ್ನ ಮಾಸ್ಟರ್ ನೀವು ಒಂದು ಸಾಂಗ್ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡ್ತೀರಾ ಅಂತ. ನಾನು ಅವಕಾಶ ಕಾಯ್ತಾ ಇದ್ದೆ. ಆ ಅವಕಾಶನ ಈ ಕಡೆಯಿಂದ ಬಂತು. ಅದಾದ ನಂತರ ಮಾಸ್ಟರ್ ಕಾರ್ಡ್ನ ಫಸ್ಟ್ ಸಿನಿಮಾ ಮತ್ತೆನೇ ಅದಕ್ಕೆ ಡ್ಯಾನ್ಸ್ ಅಸಿಸ್ಟೆಂಟಾಗಿ ರಿಸೈನ್ ಮಾಡಿ ಮಾಸ್ಟರ್ ಕಾರ್ಡ್ಗೆ ಕನೆಕ್ಟ್ ಮಾಡಿ ಬಂದೆ. ಫಸ್ಟ್ ಸಿನಿಮಾ ಮಾಡಿದೆ. ಯಾವ ಸಿನಿಮಾದಲ್ಲೂ ಕೂಡ ಯಾವ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಗಳಾಗಲಿ ಒಬ್ಬ ಡ್ಯಾನ್ಸ್ ಮಾಸ್ಟರ್ನ ಎಲ್ಲದರಲ್ಲೂ ಕೂಡ ಜಾಯಿನ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನನ್ನ ಡಿಪಾರ್ಟ್ಮೆಂಟ್ ಬಂದು ಬರೀ ಡ್ಯಾನ್ಸರ್ ಆಗಿ ಮಾಸ್ಟರ್ ಆಗಿ ಏನೋ ಡ್ಯಾನ್ಸ್ ಹೇಳ್ಕೊಡ್ಬೇಕು ಹೀರೋ ಹೀರೋಯಿನ್ಗೆ, ಅದಾದ ನಂತರ ಸಂಭಾವನೆ ಇಸ್ಕೊಂಡು ಹೊರಗಡೆ ಹೋಗ್ಬೇಕಷ್ಟೇ. ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನನ್ನ ಇನ್ಕ್ಲೂಡ್ ಮಾಡ್ತಾಯಿದ್ರು. ದಟ್ ಈಸ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟರ್ ಸರ್ಗೆ. ಅದ್ರ ಜೊತೆಗೆ ಈ ಸಿನಿಮಾ ಸಾಂಗ್ಸ್ ಬಂದಾಗ ಸುಮಾರು ಸಾಕಷ್ಟು ಎಷ್ಟೆಷ್ಟೋ ಪ್ಲ್ಯಾನ್ಸ್ ಮಾಡಿದ್ವಿ. ಅದೆಲ್ಲ ಮೈನಸ್ ಆಗಿ ಪ್ಲಸ್ಗೆ ಒಂದು ತಂದು ಕುಣಿಸಿದ್ವಿ. ಈಗ ಈ ಸಿನಿಮಾದಲ್ಲಿ ಮೈನಸ್ನ ಅವಾಯ್ಡ್ ಮಾಡಬೇಕು, ಪ್ಲಸ್ ಕಡೆ ಮುಂದಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಒಂದು ಯಾವಾಗಲೂ ಕೂಡ ಅನ್ಕೋತಾರೆ. ಪಾಸಿಟಿವ್ ಇದ್ದಷ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು. ಎಕ್ಸಾಮ್ ಬರೆದಿದ್ದೀನಿ, ಜನಗಳ ಮುಂದೆ ಇಡ್ತಾ ಇದ್ದೀನಿ. ಎಷ್ಟು ಮಾರ್ಕ್ಸ್ ಕೊಟ್ಟರು ಕೂಡ ಅದನ್ನು ಅನುಭವಿಸ್ತೀನಿ. ಅದಾದ ನಂತರ ಮತ್ತೆ ಸಿನಿಮಾ ನಂತರ ಇಲ್ಲಿವರೆಗೂ ಸುಮಾರು 12 ಸಿನಿಮಾಗಳಲ್ಲಿ 12 ಸಾಂಗ್ಸ್ನ ಡ್ಯಾನ್ಸ್ ಕೊರಿಯೋಗ್ರಾಫರಾಗಿ ವರ್ಕ್ ಮಾಡ್ತಾ ಬಂದೆ. ಥ್ಯಾಂಕ್ಸ್ ಟು ಫಸ್ಟು ಮತ್ತೆಗೆ ಮತ್ತೆ ಮಾಡಿರೋದ್ರಿಂದನೇ ಈ ಒಂದಷ್ಟು ಸಿನಿಮಾಗಳಲ್ಲಿ ಮುಂದುವರಿತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಅರುಣ್ ಸರ್. ಆಕ್ಚುಲಿ ಅವ್ರದ್ದು ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳಕ್ಕಾಗಲ್ಲ. ಒಂದು 3-4 ಸೀನಲ್ಲಿ ಇದ್ದಾರೆ, ಮೇಯ್ನ್ ಆಗೇ ಇದ್ದಾರೆ. ಅಂದ್ರೆ ಫಿಲ್ಮ್ ಅಲ್ಲೆಲ್ಲ ಇರ್ತಾರೆ ಅವರು, ಅಪಿಯರ್ ಆಗಂತದ್ದು ಕೆಲವೊಂದು ಕಡೆ ಮಾತ್ರ ಇದ್ದಾರೆ. ಅಲ್ಲ, ಅದು ಸ್ವಲ್ಪ ಕೊರೋನಾದಲ್ಲಿ ಆರಂಭ ಆಗಿತ್ತು. ಆನಂತರ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಕೆಲವೊಂದು ಅಡೆತಡೆಗಳ ನಡುವೆ ಕೊನೆ ಕನ್ಕ್ಲೂಷನ್ ಇವಾಗ ಮಾಡ್ತಾ ಇದ್ದೀವಿ. ಇಲ್ಲ ಅದಲ್ಲ ನಂದು. ಆಕ್ಚುಲಿ ನಾನು ಬೇಸಿಕಲಿ ಲೆಕ್ಚರರು. ಆನಂತರ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅದರಲ್ಲೇ ಫೀಲ್ಡಲ್ಲಿ ಇದ್ದೆ. ನಂದು ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ನನ್ನ ಸಬ್ಜೆಕ್ಟು. ಅದರಲ್ಲಿ ಕೆಳದಿನ ಟ್ಯಾಕ್ಸ್ ಸಿಸ್ಟಮ್ ಅನ್ನೋದ್ರಲ್ಲಿ ನಾನು PhD. ಏನಾದರೂ ಕ್ವಶನ್ಸ್ ಇದೆಯಾ? ಸಾಕಷ್ಟು ಮಾಹಿತಿ